ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಸೊ ಗೈಸ್, ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಡೈರೆಕ್ಟ್ ಸ್ಪೀಚ್ ಟು ಇಂಡೈರೆಕ್ಟ್ ಸ್ಪೀಚ್ ನಾವು ಹೇಗೆ ಮಾಡ್ಬೇಕಂತ ನಾವು ಕಲಿಯೋಣ ಗೈಸ್ ಈ ವಿಡಿಯೋದಲ್ಲಿ. ಸೊ ನಾನು ಡೈರೆಕ್ಟ್ ಸ್ಪೀಚ್ ಟು ಇಂಡೈರೆಕ್ಟ್ ಸ್ಪೀಚ್ ಹೇಗೆ ಆಗುತ್ತೆ, ಅದರಲ್ಲಿ ಸಪೋರ್ಟಿವ್ ವರ್ಬ್ ಏನೇನು ಇರುತ್ತೆ ಅಂತ ನಾವು ನೋಡೋಣ. ಸೊ ಈಗ ತಡ ಮಾಡಿದ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಗೈಸ್. ಸೊ ನಾವು ಬರ್ಕೋಬೇಕು ಗೈಸ್. ಈಗ ನಾನು ಈ ಬೋರ್ಡಲ್ಲಿ ಏನೇನು ಬರ್ಸ್ತಾ ಇದ್ದೀನಲ್ವ ಗೈಸ್, ಅದನ್ನು ಎಲ್ಲ ನೀವು ನೋಟ್ ಮಾಡ್ಕೋಬೇಕು ಗೈಸ್. ಈ ಬೋರ್ಡಲ್ಲಿ ಏನೇನು ಬರ್ಸ್ತಾ ಇದ್ದೀನಲ್ವಾ ಅದನ್ನ ನೀವು ನೋಟ್ ಮಾಡ್ಕೋಬೇಕು ಗೈಸ್. ನೀವು ಇಲ್ಲಿ ನೋಡ್ಬೋದು, ನಾವು ಡೈರೆಕ್ಟ್ ಸ್ಪೀಚ್ ಅಂತ ಬರ್ದಿದ್ದೀವಿ, ಮತ್ತೆ ಇನ್ನೊಂದ್ ಕಡೆ ನಾವು ಇಂಡೈರೆಕ್ಟ್ ಸ್ಪೀಚ್ ಅಂತ ಬರ್ತಿದ್ದೀವಿ ಗೈಸ್. ಸೊ ಗೈಸ್, ನಾವು ಈಗ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರುವ ಒಂದೇ ಪಾಯಿಂಟ್ ಅಂದ್ರೆ ಪಾಯಿಂಟ್ ನಂಬರ್ 1 ನೀವು ಇದನ್ನ ನೋಟ್ ಮಾಡ್ಕೋಬೇಕು ಗೈಸ್. ಪಾಯಿಂಟ್ ನಂಬರ್ 1 ಏನಿದೆ ಅಂದ್ರೆ ಸ್ಪೀಕರ್ using actual word is DC. ಸೊ ಗೈಸ್, ನಾನು ಇಲ್ಲಿ ಒಂದು ಪಾಯಿಂಟ್ ಬರ್ದಿದ್ದೀನಿ, ಸ್ಪೀಕರ್ ಯೂಸಿಂಗ್ ಆಕ್ಚುಯಲ್ ವರ್ಡ್ ಈಸ್ DC ಅಂತ. ಸೊ ಇದರ ಅರ್ಥ ಏನಿದೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ. ಸ್ಪೀಕರ್ ಯೂಸಿಂಗ್ ಆಕ್ಚುಯಲ್ ವರ್ಡ್ ಈಸ್ DC, ಇದರಲ್ಲಿ ಮೇನ್ ಆಗಿ ಇಲ್ಲಿ DC ಅಂದ್ರೆ ಏನಪ್ಪಾ? DC ಅಂದ್ರೆ ಡೈರೆಕ್ಟ್ ಸ್ಪೀಚ್. ನಾವು ಎಕ್ಸಾಂಪಲ್ ಬರ್ದಿದ್ದೀವಿ, ಎಕ್ಸಾಂಪಲ್ ಆಗಿ ನಾವು ಒಂದು ಸೆಂಟೆನ್ಸ್ ನ ಕೂಡ ನಾವು ಇಲ್ಲಿ ರಚಿಸಿದ್ದೀವಿ. ಸೊ ನಮ್ಗೆ ಈಗ ಇದರಲ್ಲಿ ಈ ಸೆಂಟೆನ್ಸ್ ನ ನಾವು ಫಸ್ಟ್ ಆಫ್ ಆಲ್ ನೋಡೋಣ. ಈಗ ರವಿ ಸೇ ಐ ಆಮ್ ರೀಡಿಂಗ್. ಇಲ್ಲಿ ರವಿ ಹೇಳ್ತಾ ಇದ್ದಾನೆ, ನಾನು ಓದ್ಕೊಳ್ತಾ ಇದ್ದೀನಿ ಅಂತ ರವಿ ಹೇಳ್ತಾ ಇದ್ದಾನೆ ಇಲ್ಲಿ. ಸೊ ಇದು ರವಿ ಸೇಗೆ ನಾವು ಒಂದು ಪಾಯಿಂಟ್ ಮಾಡ್ಕೊಳ್ಳೋಣ. ಒಂದು ಪಾಯಿಂಟ್ ಅಂದ್ರೆ ಒಂದು ಬ್ರಾಕೆಟ್ ಮಾಡ್ಕೊಳ್ಳೋಣ ನಾವು ಇಲ್ಲಿ. ಸೊ ಇದು ಐ ಆಮ್ ರೀಡಿಂಗ್ ಅಂತ ಇದೆ ಅಲ್ವಾ, ನಾವು ಇದಕ್ಕೊಂದು ಬ್ರಾಕೆಟ್ ಮಾಡ್ಕೊಂಡ್ಬಿಡೋಣ ಈಗ. ಸೊ ಇದ್ರಲ್ಲಿ ನಾವು ಏನೇನ್ ನೋಡ್ಬೇಕಂದ್ರೆ, ಈಗ ನಾವು ರವಿ ಸೇಗೆ ನಾವು ಏನ್ ಕೊಡ್ತೀವಿ ಅಂದ್ರೆ RV ಕೊಡ್ತೀವಿ. RV ಅಂದ್ರೆ ರಿಪೋರ್ಟೆಡ್ ವರ್ಬ್, ಇದಕ್ಕೆ ನಾವು RV ಅಂತ ಕೊಡ್ತೀವಿ. ಸೊ ಇದು ಐ ಆಮ್ ರೀಡಿಂಗ್ ಅಂತ ಇದೆ, ನಾವು ಇದಕ್ಕೆ RS ಅಂತ ಕೊಡೋಣ. RS ಅಂದ್ರೆ ಏನಂದ್ರೆ RS ಅಂದ್ರೆ ರಿಪೋರ್ಟೆಡ್ ಸ್ಪೀಚ್. ನಾವು ಎಕ್ಸಾಂಪಲ್ ಆಗಿ ನಾವು ರವಿ ಸೇ ಐ ಆಮ್ ರೀಡಿಂಗ್, ನಾವು ಈಗ ರವಿ ಸೇಗ್ ಅನ್ನೋದಕ್ಕೆ ನಾವು RV ಕೊಟ್ವಿ, ಮತ್ತೆ ಇದು ಐ ಆಮ್ ರೀಡಿಂಗ್ ನಾವು RS ಕೊಡೋಣ ಈಗ. ಸೊ ನಾವು ಕೊಟ್ಟಿದ್ದು ಆಯ್ತು. ಈಗ RS ಅಂದ್ರೆ ರಿಪೋರ್ಟೆಡ್ ಸ್ಪೀಚ್ ಅಂದ್ರೆ ಈಗ ಇವನೇನ್ ಹೇಳ್ತಾ ಇದ್ದಾನೆ, ಈಗ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಸಪೋಸ್ ಮಾಡ್ಕೊಳ್ಳಿ, ಈಗ ನಾನು ರವಿ ಕೇಳಿದೆ ಏನ್ ಮಾಡ್ತಾ ಇದೀಯ ಅಂತ. ರವಿ ವಾಟ್ ಆರ್ ಯು ಡೂಯಿಂಗ್? ರವಿ ಅಂದ ರವಿ ಸೇಸ್, ಅದಕ್ಕೆ ನಾವೇನ್ ಕೊಡ್ತೀವಿ? ರವಿ ಸೇಸ್ ಅಂತ ಕೊಡ್ತೀವಿ. ರವಿ ಏನ್ ಹೇಳ್ತಾನೆ? ಐ ಆಮ್ ರೀಡಿಂಗ್, ನಾನು ಓದ್ತಾ ಇದ್ದೀನಿ ಅಂತ ರವಿ ಹೇಳ್ತಾ ಇದ್ದಾನೆ ಇಲ್ಲಿ. ಸೊ ಇದೇನೆ ನಾನು ಬೇರೆಯವ್ರಿಗೆ ಅಂದ್ರೆ ಈಗ ಇದು ಡೈರೆಕ್ಟ್ ಸ್ಪೀಚ್. ಇದೇನ್ ರವಿ ಸೇಮ್ ಮತ್ತೆ ಐ ಆಮ್ ರೀಡಿಂಗ್ ಅಂತ ಇದೆ ಅಲ್ವಾ, ಇದು ಡೈರೆಕ್ಟ್ ಸ್ಪೀಚ್. ಇದು ಎಲ್ಲದಕ್ಕೂ ಡೈರೆಕ್ಟ್ ಸ್ಪೀಚ್ ಆಗಿ ಬರುತ್ತೆ. ಸೊ ಈಗ ಇದನ್ನೇ ನಾವು ಇಂಡೈರೆಕ್ಟ್ ಹೇಗ್ ಮಾಡ್ಬೇಕಂತ ನಾವು ಕಲಿಯೋಣ ಈಗ. ಲೆಟ್ಸ್ ಸಿ. ನಾವು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನೇನ್ ಬರುತ್ತೆ ಅಂತ ನಾವು ನೋಡಿದ್ವಿ. ಸೊ ಈಗ ನಾವು ಇಂಡೈರೆಕ್ಟ್ ಸ್ಪೀಚ್ ಅಲ್ಲೂ ಕೂಡ ಏನೇನ್ ಬರುತ್ತೆ ಅಂತ ನಾವು ನೋಡ್ಬೇಕು ಈಗ. ಸೊ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಫಸ್ಟ್ ಪಾಯಿಂಟ್ ಅಂದ್ರೆ ಪಾಯಿಂಟ್ ನಂಬರ್ 1 ಅಂದ್ರೆ ಮೇನ್ ಇಂಪಾರ್ಟೆಂಟ್ಲಿ ಏನ್ ಬರುತ್ತೆ ಅಂದ್ರೆ ಸಮ್ ಅದರ್ ಈಸ್ ಯೂಸಿಂಗ್ ಆಕ್ಚುಯಲ್ ವರ್ಡ್. ಇದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರುತ್ತೆ. ಸೊ ನಾವು ಡೈರೆಕ್ಟ್ ಸ್ಪೀಚ್ ಅಲ್ಲಿ ನೋಡಿದ್ವಿ, ಅದರದ ನಾವು ಎಕ್ಸಾಂಪಲ್ ನಾವು ನೋಡಿದ್ವಿ. ಎಕ್ಸಾಂಪಲ್ ಅಲ್ಲಿ ಏನಿತ್ತು? ರವಿ ಸೇ ಐ ಆಮ್ ರೀಡಿಂಗ್ ಅಂತ ಎಕ್ಸಾಂಪಲ್ ಅಲ್ಲಿ ಕೊಟ್ಟಿದ್ರು ಅಲ್ಲಿ. ಸೊ ನಾವು ಅದರ ಎಕ್ಸಾಂಪಲ್ ನಾವು ಅದೇ ಈ ಡೈರೆಕ್ಟ್ ಸ್ಪೀಚ್ ಇತ್ತಲ್ವಾ, ಅದನ್ನೇ ನಾವು ಇಂಡೈರೆಕ್ಟ್ ಮಾಡೋಣ. ನಾವೀಗ ಅದು ರವಿ ಸೇಸ್ ಐ ಆಮ್ ರೀಡಿಂಗ್ ಅದು ಡೈರೆಕ್ಟ್ ಸ್ಪೀಚ್ ಆಗಿತ್ತು, ಅದನ್ನೇ ನಾವು ಇಂಡೈರೆಕ್ಟ್ ಆಗಿ ಮಾಡೋಣ. ಅವಾಗ ಅದು ಏನಾಗುತ್ತೆ ಅಂತ ನಾವು ನೋಡೋಣ. ಸೊ ಈಗ ಇದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದು ಫಸ್ಟ್ ಪಾಯಿಂಟ್ ನಾನು ಬರೆದಿದ್ದೀನಿ ಇಲ್ಲಿ. ಇದು ನಾನು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಫಸ್ಟ್ ಪಾಯಿಂಟ್ ನಾನು ಬರೆದಿದ್ದೀನಿ. ಇದನ್ನ ನೀವು ನೋಟ್ ಮಾಡ್ಕೋಬೇಕು. ಇದು ಫಸ್ಟ್ ಪಾಯಿಂಟ್, ಇದು ಮೇನ್ ಇಂಪಾರ್ಟೆಂಟ್ಲಿ ಪಾಯಿಂಟ್. ಇದನ್ನ ನೀವು ನೋಟ್ ಮಾಡ್ಕೋಬೇಕು. ಈಗ ನಾವು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಮಾಡಿರೋದು ಎಕ್ಸಾಂಪಲ್ ನ ಅದೇ ನಾವು ಇಂಡೈರೆಕ್ಟ್ ಸ್ಪೀಚಿಗೆ ನಾವು ಮಾಡೋಣ. ಈಗ ಡೈರೆಕ್ಟ್ ಸ್ಪೀಚ್ ಇದ್ದಿದ್ದು ನಾವು ಈಗ ಇಂಡೈರೆಕ್ಟ್ ಸ್ಪೀಚ್ ಆಗಿ ಮಾಡಿದಾಯ್ತು. ಸೊ ನಾವು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದ್ದಿದ್ದು ಮತ್ತೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದ್ದಿದ್ದು ಏನೇನ್ ಈಗ ಎಕ್ಸ್ಟ್ರಾ ಬಂದಿದೆ ಮತ್ತೆ ಏನೇನ್ ಹೋಗಿದೆ ಅಂತ ನಾವು ನೋಡೋಣ. ಸೊ ನಾವು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನಿತ್ತಪ್ಪ ಇಲ್ಲಿ ಅಂದ್ರೆ ರವಿ ಸೇ ಅಂತ ಇತ್ತು. ಇಲ್ಲಿ ರವಿ ಸೇ ಅಂತ ಇತ್ತು. ಈ ಜಾಗದಾಗಿ ನಾವು ಇಂಡೈರೆಕ್ಟ್ ಸ್ಪೀಚ್ ಆಗಿ ಏನ್ ಬಂತಂದ್ರೆ ರವಿ ಸೇಡ್ ಅಂತ ಬಂತು. ಈ ರವಿ ಸೇಡ್ ಏನಕ್ಕೆ ಬರುತ್ತೆ ಅಂತ ನಾನು ಹೇಳ್ತೀನಿ, ವೇಟ್ ಮಾಡಿ. ಸೊ ರವಿ ಸೇಡ್ ಮತ್ತೆ ದ್ಯಾಟ್ ಅಂತ ಇಲ್ಲಿ ಒಂದು ಎಕ್ಸ್ಟ್ರಾ ಬಂತು, ಮತ್ತೆ ದ್ಯಾಟ್ ಮತ್ತೆ ಹಿ ಅಂತ ಎಕ್ಸ್ಟ್ರಾ ಬಂತು, ವಾಸ್ ಅಂತ ಎಕ್ಸ್ಟ್ರಾ ಬಂತು. ರೀಡಿಂಗ್ ಅಂತೂ ರೀಡಿಂಗ್ ಆಗಿದೆ, ಮತ್ತೆ ರವಿ ಅಂತೂ ರವಿ ಆಗೇ ಇದೆ. ಇಲ್ಲಿ ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಆಗಿ ಮೂವ್ ಆಗಿದ್ದು ಬರೀ ಎರಡೇ ಶಬ್ದ, ರವಿ ಮತ್ತೆ ರೀಡಿಂಗ್. ಸೊ ನಾವು ಡೈರೆಕ್ಟ್ ಸ್ಪೀಚ್ ಇಂದ U 1 2 3 4
ಈ 4 ವರ್ಡ್ಸ್ ಏನಿದೆ ಅಲ್ವಾ, ಇದು ಅಷ್ಟೇ ಎಕ್ಸ್ಟ್ರಾ ಆಗಿ ಬಂದಿರೋದು ನಮ್ಗೆ. ಸೊ ಇದು ಹೇಗ್ ಬರ್ತಂದ್ರೆ ನಾನು ಹೇಳ್ತೀನಿ ಕೇಳಿ. ಇಲ್ಲಿ ರವಿ ಸೇ ಅಂತ ಇತ್ತು. ಫಸ್ಟ್ ಆಫ್ ಆಲ್ ಇಲ್ಲಿ ರವಿ ಸೇ ಅಂತ ಇತ್ತು. ಇದು ಸೇಡ್ ಏನಕ್ಕೆ ಆಯ್ತಂದ್ರೆ ಸೇ, ಸೇಸ್ ಮತ್ತೆ ಸೇಡ್, ಇದು ಈ 3 ಶಬ್ದ ಏನಾದ್ರೂ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದ್ರೆ, ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರೋದೇನಂದ್ರೆ ಸೇಡ್ ಅಂತಾನೆ ಬರಬೇಕು. ಇಲ್ಲಿ ಸೇ ಮತ್ತು ಸೇಸ್ ಬರೋ ಹಾಗಿಲ್ಲ. ಇದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದ್ರೆ, ಸಾರಿ, ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದ್ರೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಸೇಡ್ ಅಂತಾನೆ ಬರಬೇಕು. ಅದ್ರ ಸಲುವಾಗಿ ಇಲ್ಲಿ ಸೇಡ್ ಅಂತ ಬಂದಿದೆ. ಸೊ ನಾವು ಇದನ್ನ ರಿಮೂವ್ ಮಾಡೋಣ. ಸೊ ದ್ಯಾಟ್, ದ್ಯಾಟ್ ಅಂದ್ರೆ ಅದು, ದಿಸ್ ಅಂದ್ರೆ ಇದು, ದ್ಯಾಟ್ ಅಂದ್ರೆ ಅದು. ಅದ್ರ ಸಲುವಾಗಿ ಇಲ್ಲಿ ನಮ್ಗೆ ದ್ಯಾಟ್ ಅಂತ ಕೊಟ್ಟಿದ್ದಾರೆ. ಇದು ಸೆಂಟೆನ್ಸ್ ಫುಲ್ ಆಗ್ಬೇಕಂತ. ಮತ್ತೆ ಇಲ್ಲಿ ಹಿ ಅಂದ್ರೆ ಅವನು, ಅವನು. ರವಿ ಸೇಡ್, ರವಿ, ಈಗ ರವಿ ಸೇಡ್, ಈಗ ರವಿ ನನಗೆ ಮಾತಾಡ್ತಾ ಇದ್ರೆ ರವಿ ಸೇಸ್ ಐ ಆಮ್ ರೀಡಿಂಗ್. ಈಗ ರವಿ ಬೇರೆಯವ್ರ ಜೋಡೆ ಮಾತಾಡಿ ಅವನ್ ಬಂದು ನನಗೆ ಹೇಳಿದ್ರೆ ರವಿ ಸೇಡ್ ದ್ಯಾಟ್ ಹಿ ವಾಸ್ ರೀಡಿಂಗ್ ಅಂತ ಬರುತ್ತೆ. ಈಗ ಯಾರಾದ್ರೂ ನಿಮಗ್ ಮಾತಾಡಿದ್ರೆ, ಅಂದ್ರೆ ಈಗ ನೀವು ಇದರ, ಈಗ ನೀವು ನನ್ನ ಜೋಡೆ ಮಾತಾಡ್ತಿದ್ದೀರಾ, ನಿಮ್ಮ ಹೆಸರು ರವಿ. ಸೊ ಈಗ ಇದು ರವಿ ಸೇ ಅಂತ ಆಗ್ಬೇಕು ಇಂಡೈರೆಕ್ಟ್ ಸ್ಪೀಚ್ ಆಗಿ. ರವಿ ಸೇ ಅಂತ ಇರುತ್ತೆ. ಇದು ಡೈರೆಕ್ಟ್ ಸ್ಪೀಚ್ ಆಗಿರುತ್ತೆ ಅಲ್ವಾ, ರವಿ ಸೇ ಅಂತ ಇರುತ್ತೆ. ನಾವು ಇಂಡೈರೆಕ್ಟ್ ಮಾಡಿದಾಗ ರವಿ ಸೇಡ್ ಅಂತ ಬರುತ್ತೆ. ಅಂದ್ರೆ ಈಗ ನೀವು ನನಗೆ ಹೇಳ್ತಾ ಇದಾರೆ, ನಾನು ಹೋಗಿ ಇನ್ನೊಬ್ರಿಗೆ ಹೇಳ್ತಾ ಇದ್ದೀನಿ, ಅದು ರವಿ ಸೇಡ್ ಆಗುತ್ತೆ. ಈಗ ನೀವು ಏನಾದ್ರು ಡೈರೆಕ್ಟ್ ನನಗೆ ಹೇಳಿದ್ರೆ ರವಿ ಸೇಜ್ ಆಗುತ್ತೆ ಅಥವಾ ಸೇ ಆಗುತ್ತೆ ಇಲ್ಲಿ. ಸೊ ಅದ್ರ ಸಲುವಾಗಿ ಇಲ್ಲಿ ಸೇಡ್ ಅಂತ ಬಂದಿದೆ, ಇಲ್ಲಿ ಎಕ್ಸ್ಟ್ರಾ ಸೇಡ್ ಅಂತ ಬಂದಿದೆ. ದ್ಯಾಟ್ ಅಂದ್ರೆ ಅವನು, ಅದು ಅವನು ಓದ್ತಾ ಇದ್ದ ಅಂತ ಇಲ್ಲಿ. ಈಗ ನೀವು ಏನಾದ್ರೂ ಡೈರೆಕ್ಟ್ ಆಗಿ ನನ್ನ ಜೋಡೆ ಮಾತಾಡಿದ್ರೆ ನಾವು ರವಿ ಸೇ ಅಂತ ಅನ್ಬೋದು. ಸೊ ನೀವು ನನ್ನ ಜೋಡೆ ಮಾತಾಡ್ತಾ ಇದ್ದೀರಾ, ನಾನು ಹೋಗಿ ಅವ್ರ ಜೋಡೆ ಹೇಳ್ತಾ ಇದ್ದೀನಿ, ನೀವೇನ್ ಹೇಳಿದ್ದೀರಲ್ಲ ಅದೇ ಸೇಮ್ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಅವಾಗ ಏನ್ ಬರುತ್ತೆ, ರವಿ ಸೇಡ್ ದ್ಯಾಟ್ ಹಿ ವಾಸ್ ರೀಡಿಂಗ್ ಅಂತ ಬರುತ್ತೆ. ಸೊ ಈಗ ನಾವು ನಿಮ್ಗೆ ಕ್ಲಿಯರ್ ಆಗಿ ತಿಳಿಸಿದಾಯ್ತು ಈಗ ಡೈರೆಕ್ಟ್ ಸ್ಪೀಚ್ ಇದ್ದು ಇಂಡೈರೆಕ್ಟ್ ಸ್ಪೀಚ್ ಹೇಗಾಗುತ್ತೆ ಅಂತ. ಸೊ ಅದರಲ್ಲಿ ಮೇನ್ ಪಾಯಿಂಟ್ಸ್ ಏನೇನ್ ಬರುತ್ತೆ ಅಂದ್ರೆ ನಾವು ಹೇಳಿದ್ವಿ, ಈಗ ಸೇ ಮತ್ತು ಸೇಸ್ ಮತ್ತು ಸೇಡ್, ಇದು ಯಾವ್ದಾದ್ರು 3 ಶಬ್ದದಲ್ಲಿ ಒಂದ್ ಶಬ್ದ ರವಿ ಆದ್ಮೇಲೆ ಇಲ್ಲಿ ಬಂದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಬಂದ್ರೆ ಅದು ಡೈರೆಕ್ಟ್ ಸ್ಪೀಚ್ ಆಗಿರುತ್ತೆ. ಆದ್ರೆ ಅದನ್ನೇ ನಾವು ಇಂಡೈರೆಕ್ಟ್ ಸ್ಪೀಚ್ ಆಗಿ ಮಾಡುವಾಗ, ಈಗ ರವಿ ಸೇ, ಇಲ್ಲಿ ಸೇಡ್ ಅಂತ ಇದೆ, ಇದೇ ಜಾಗದಾಗೆ ಸೇ ಮತ್ತು ಸೇಸ್ ಬಂದ್ರೆ ಅದು ಇಂಡೈರೆಕ್ಟ್ ಸ್ಪೀಚ್ ಆಗಂಗಿಲ್ಲ, ಅದು ಡೈರೆಕ್ಟ್ ಸ್ಪೀಚ್ ಆಗೇ ಇರುತ್ತೆ. ಸೊ ಅದ್ರ ಸಲುವಾಗಿ ಇಲ್ಲಿ ಸೇಡ್ ಅಂತ ಬಂದಿದೆ, ಇದು ಇಂಡೈರೆಕ್ಟ್ ಸ್ಪೀಚ್. ಅದ್ರ ಸಲುವಾಗಿ ಇಲ್ಲಿ ರವಿ ಸೇಡ್ ದ್ಯಾಟ್ ಹಿ ವಾಸ್ ರೀಡಿಂಗ್. ಇಸ್ ಇಟ್ ಕ್ಲಿಯರ್ ಗೈಸ್? ಸೊ ನಾವು ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ ನಾವು ಮಾಡೋದನ್ನ ನಾವು ಕಲಿತ್ವಿ. ಸೊ ಅದರಲ್ಲಿ ನಿಮ್ಗೆ ಮೇನ್ ಪಾಯಿಂಟ್ಸ್ ಆಗಿರುತ್ತೆ. ಅದರಲ್ಲಿ ಏನ್ ಬರುತ್ತೆ ಅಂದ್ರೆ, ಈಗ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಬರೋಣ. ಈಗ ಅಂದ್ರೆ ಈಗ ಡೈರೆಕ್ಟ್ ಸ್ಪೀಚ್ ಆಗಿ ನಾವು ನಾವು ಇಂಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಅದರಲ್ಲಿ ಡೈರೆಕ್ಟ್ ಸ್ಪೀಚ್ ಆಗಿ ಒಂದಿರೋ ಸೆಂಟೆನ್ಸ್ ನಾವು ಇಂಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡಿದ್ದು ಆಯ್ತು ಕೂಡ ನಾವು. ಅದರಲ್ಲಿ ಒಂದ್ ಸ್ವಲ್ಪ ಮೇನ್ ಪಾಯಿಂಟ್ಸ್ ಆಗಿರುತ್ತೆ, ಅದನ್ನ ನಾವು ಇಂಪಾರ್ಟೆಂಟ್ ಇರುತ್ತೆ, ಅದನ್ನ ನಾವು ತಿಳ್ಕೋಬೇಕು. ಸೊ ಬಂತು ಈಗ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 1 ಅಲ್ಲಿ ಏನಿದೆ ನೋಡೋಣ, ಕರ್ಟನ್ ರೂಲ್ಸ್ ಟು ಇಂಟರ್ಚೇಂಜಸ್. ಇಂಟರ್ಚೇಂಜ್ ಅಂದ್ರೆ ಏನು, ಮಧ್ಯೆ ಚೇಂಜ್ ಮಾಡೋ ವರ್ಡ್. ds ಇಂಟು ಇದು ds ಇಂಟು is. ಸೊ ಗೈಸ್ ನಾನು ಹೇಳಿದೆ ds ಅಂದ್ರೆ ಏನಂತ. ಸೊ ಇದು is ಬಂತು. is ಅಂದ್ರೆ ಏನಂತ ನಿಮ್ಗೆ ಗೊತ್ತಿಲ್ಲ. ಸೊ is ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್. ಈಗ ನಾವು ds ಅಂದ್ರೆ ನಾವು ನೋಡ್ಬೋದು ಡೈರೆಕ್ಟ್ ಸ್ಪೀಚ್ ಆಗಿದೆ ಇಲ್ಲಿ. is ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್ ಆಗಿ ನಾವು ಹೇಳ್ತೀವಿ ಗೈಸ್ ಇಲ್ಲಿ. ಸೊ ಕರ್ಟನ್ ರೂಲ್ಸ್ ಚೇಂಜ್ ಇಂಟರ್ಚೇಂಜಸ್ ds ಇಂಟು is. ಹೀಗಂದ್ರೆ ಏನಂದ್ರೆ, ಈಗ ಕರ್ಟನ್ ರೂಲ್ಸ್ ಒಳಗಡೆ ಏನಿದೆ, ಈಗ ನಾವು ಒಂದು ಸೆಂಟೆನ್ಸ್ ಅಲ್ಲಿ ನಾವು ಮಧ್ಯವಾದ ಪದವನ್ನು ನಾವು ಚೇಂಜ್ ಮಾಡೋದಕ್ಕೆ ds ಇಂಟು is ನ ನಾವು ಬಳಸ್ತೀವಿ. ಅಂದ್ರೆ ds ಅಂದ್ರೆ ಡೈರೆಕ್ಟ್ ಸ್ಪೀಚ್ ಇಂಟು is ಅಂದ್ರೆ ಇಂಡೈರೆಕ್ಟ್ ಸ್ಪೀಚ್. ನಾವು ಏನಕ್ಕೆ ಅದಕ್ಕೆ ಚೇಂಜ್ ಮಾಡ್ತೀವಿ ಅಂದ್ರೆ, ಡೈರೆಕ್ಟ್ ಸ್ಪೀಚ್ ಇದ್ದು ಇಂಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಚೇಂಜಸ್ ಮಾಡ್ತೀವಿ. ಸೊ ನೀವು ನೋಡಿರ್ಬೋದು, ನಾವು ಲಾಸ್ಟ್ ಹೇಳಿದಾಗೆ ನಾವು ಏನ್ ಮಾಡಿದ್ವಿ, ಡೈರೆಕ್ಟ್ ಇದು ಇಂಡೈರೆಕ್ಟ್ ಮಾಡುವಾಗ ನಾವು ರವಿ ಸೇ ಅಂತ ಇತ್ತು, ನಾವು ಅಲ್ಲಿ ರವಿ ಸೇಡ್ ಅಂತ ಮಾಡಿದ್ವಿ. ಕರ್ಟನ್ ರೂಲ್ಸ್ ಟು ಇಂಟರ್ ಚೇಂಜ್, ಮಧ್ಯೆ ಚೇಂಜ್ ಆಯ್ತು.
ಅದು ಆದ್ಮೇಲೆ ಮತ್ತೊಂದು ಶಬ್ದ ಆಡ್ ಆಯ್ತು, ಯಾವ್ದಪ್ಪ ಅದು, ದ್ಯಾಟ್. ದ್ಯಾಟ್ ಒಂದ್ ಶಬ್ದ ಆಡ್ ಆಯ್ತು ಅಲ್ಲಿ. ದ್ಯಾಟ್ ಏನಕ್ಕೆ ಆಡ್ ಆಯ್ತು, ಅದು ಅಂದ್ರೆ ದ್ಯಾಟ್ ಅಂದ್ರೆ ಅದು ಅಂತ ಅಲ್ಲಿ ಸೆಂಟೆನ್ಸ್ ಮೀನಿಂಗ್ ಫುಲ್ ಆಗೋದಕ್ಕೆ ಅಲ್ಲಿ ದ್ಯಾಟ್ ಯೂಸ್ ಆಯ್ತು. ಸೊ ಅದು ಬಿಟ್ಟು ಹಿ ಅಂತ ಬರುತ್ತೆ. ಹೀನು ಸೆಂಟೆನ್ಸ್ ಅಲ್ಲಿ ಇಂಟರ್ಚೇಂಜ್ ವರ್ಡ್. ಸೊ ನಾವು ಅದನ್ನ ಚೇಂಜ್ ಮಾಡಿದ್ವಿ. ಈಗ ಯಾರು ರವಿ ಹೇಳ್ತಾ ಇದ್ದಾರೆ, ಅದ್ರ ಸಲುವಾಗಿ ನಾವು ರವಿ ಅಂದ್ರೆ ಹಿ ಸೇಸ್, ಹೀಗೆಲ್ಲ ಕನ್ವರ್ಟ್ ಆಗುತ್ತೆ. ಅದು ಡೈರೆಕ್ಟ್ ಇಂಡೈರೆಕ್ಟ್ ಕನ್ವರ್ಟ್ ಆಗುತ್ತೆ. ಅದ್ರ ಸಲುವಾಗಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ರೂಲ್ ಪಾಯಿಂಟ್ ನಂಬರ್ 1 ಅಲ್ಲಿ, ಕರ್ಟನ್ ರೂಲ್ ಟು ಎಂಟರ್ ಚೇಂಜ್ ds into is. ಸೊ ಗೈಸ್, ನಾವು ಈಗ ಫಸ್ಟ್ ಪಾಯಿಂಟ್ ನಾವು ನೋಡಿದ್ವಿ. ಈಗ ಸೆಕೆಂಡ್ ಪಾಯಿಂಟ್, ಇದರಲ್ಲಿ ನಾವು ಯಾವ್ಯಾವ ವರ್ಡಿಗೆ ಏನನ್ನಂತ ಕರಿಬಹುದು. ಈಗ ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇರುತ್ತೆ, ನಾವು ಅದನ್ನ ಇಂಡೈರೆಕ್ಟ್ ಸ್ಪೀಚ್ ನಾವು ಹೇಗ್ ಮಾಡ್ಬೇಕಂತ ನಾವು ನೋಡೋಣ. ಫಸ್ಟ್ ಆಫ್ ಆಲ್ ಅದೇ ಮೇನ್ ಇಂಪಾರ್ಟೆಂಟ್. ಸೊ ಈಗ ನಾವು ಅದನ್ನ ನೋಡೋಣ. ಸೊ ಸೆಕೆಂಡ್ ಪಾಯಿಂಟ್ ಅಲ್ಲಿ ಪ್ರನೌನ್ ಇಂಟರ್ಚೇಂಜಸ್ ಅಂತ ಇದೆ. ಸೊ ಪ್ರನೌನ್ ಇಂಟರ್ಚೇಂಜಸ್ ಅಲ್ಲಿ ಏನೇನ್ ಬರುತ್ತೆ ಅಂತ ನಾವು ನೋಡೋಣ ಈಗ. ಸೊ ಐ, ವಿ, ಯು, ಹಿ, ಶಿ, ಇಟ್ ಏನೇನಿದೆ ಅಲ್ವಾ, ಇದು ಏನಪ್ಪಾ ಅಂದ್ರೆ ಇದು ಡೈರೆಕ್ಟ್ ಸ್ಪೀಚ್. ಈ ವರ್ಡ್ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಯೂಸ್ ಆಗುತ್ತೆ ಗೈಸ್. ಸೊ ಅದೇ ಬಂತಪ್ಪ ಮಾತಂದ್ರೆ ಯಾವುದು, ಇಂಡೈರೆಕ್ಟ್ ಸ್ಪೀಚಿಗೆ. ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ನಮ್ಗೆ ಏನೇನ್ ನೋಡ್ಬೋದು ಅಂದ್ರೆ ಹಿ, ಶಿ, ಇಟ್, ದೇ ನಾವು ನೋಡ್ಬೋದು. ಅದೇ ನಾವು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಯು ಎಲ್ಲ ಬಂದ್ರೆ ನಾವು ಚೇಂಜ್ ಮಾಡ್ಬೇಕಾಗುತ್ತೆ. ಐ, ವಿ, ಯು ಮೂರ್ ಬಂದ್ರೆ ನಾವು ಚೇಂಜ್ ಮಾಡ್ಬೇಕಾಗುತ್ತೆ. ಏನಕ್ಕೆ ಚೇಂಜ್ ಮಾಡ್ಬೇಕಂತಂದ್ರೆ, ಐ ಅಂದ್ರೆ ಅಲ್ಲಿ ನಾವು ನಿಮ್ಗೆ ಲಾಸ್ಟ್ ಎಕ್ಸಾಂಪಲ್ ಕೊಡುವಾಗ ನಾವು ಹೇಳಿದ್ವಿ, ಆ ಸೆಂಟೆನ್ಸ್ ನೀವು ಇನ್ನೊಂದ್ಸಲ ನೋಡಿದ್ರೆ ಅಂದ್ರೆ ನೀವು ಅದನ್ನ ನೋಟ್ ಮಾಡ್ಕೊಂಡಿರ್ತೀರ, ಅದನ್ನ ನೋಡಿ. ಸೊ ಅಲ್ಲಿ ರವಿ ಸೇ ಅಂತ ಇದೆ. ರವಿ ಸೇ ಆದ್ಮೇಲೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ ರವಿ ಸೇ ಆದ್ಮೇಲೆ ಐ ಆಮ್ ರೀಡಿಂಗ್ ಅಂತ ಇದೆ. ರವಿ ಸೇ ಡಬಲ್ ಇನ್ವರ್ಟೆಡ್ ಕಾಮಾ ಹಾಕಿದೀನಿ, ಅಲ್ಲಿ ಐ ಆಮ್ ರೀಡಿಂಗ್ ಅಂತ ಇದೆ. ಸೊ ಅಲ್ಲಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಐ ಯೂಸ್ ಆಯ್ತು. ಅಲ್ಲಿ ಅದ್ರ ಹಿಂದೆ ರವಿ ಅಂತ ಇತ್ತು ಹುಡುಗನ ಹೆಸರು, ಸೊ ಅಲ್ಲಿ ಹಿ ಅಂತ ಯೂಸ್ ಆಯ್ತು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ. ಸೊ ಅದನ್ನ ನೀವು ನೋಟ್ ಮಾಡ್ಬೇಕು. ಅದನ್ನ ನೀವು ನೋಟ್ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಇದು ನಾನು ಏನೇನು ಹೇಳ್ತಾ ಇದ್ದೀನಲ್ವ ಇದು ನಿಮ್ಗೆ ಅರ್ಥ ಆಗೋದು. ಸೊ ನಾವು ಇಂಡೈರೆಕ್ಟ್ ಅಲ್ಲಿ ನಾವು ಹಿ ಅಂತ ನೋಡಿದ್ವಿ. ಅದೇ ಆ ರವಿ ಇದ್ದದಲ್ಲಿ ಏನಾದ್ರೂ ಶ್ವೇತಾ ಅದು ಏನಾದ್ರು ಇದ್ರೆ ಅದು ಅವಾಗ ಶಿ ಆಗುವುದು. ಸೊ ಡೈರೆಕ್ಟ್ ಅಲ್ಲಿ ಯು ಏನಾದ್ರು ಇದ್ರೆ ಅವಾಗ ಇಂಡೈರೆಕ್ಟ್ ಅಲ್ಲಿ ಇಟ್ ಅಂತ ಆಗೋದು. ಡೈರೆಕ್ಟ್ ಅಲ್ಲಿ ವಿ ಆದ್ರೆ ಇಂಡೈರೆಕ್ಟ್ ಅಲ್ಲಿ ದೇ ಅಂತ ಆಗೋದು. ಅದೇ ಬಂತು ಈ ಸೈಡ್ ಅಂದ್ರೆ ಹಿ, ಶಿ, ಇಟ್, ಅದರಲ್ಲಿ ಇದು ಡೈರೆಕ್ಟ್. ಸೊ ಇಂಡೈರೆಕ್ಟ್ ಹೋದಾಗೆ ಇದು ಏನು ಚೇಂಜಸ್ ಆಗಲ್ಲ. ಇಟ್ ವಿಲ್ ಬಿ ನಾಟ್ ಚೇಂಜ್ಡ್. ಹಿ, ಶಿ, ಇಟ್ ಏನಾದ್ರು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇತ್ತು, ಅದನ್ನೇ ನಾವು ಇಂಡೈರೆಕ್ಟ್ ಗೆ ಹೋದ್ವಿ. ಸೊ ಅವಾಗ ಏನು ಚೇಂಜ್ ಆಗಂಗಿಲ್ಲ. ಇಲ್ಲಿ ಐ, ಯು, ವಿ ಇಲ್ಲಿ ಚೇಂಜ್ ಆಗ್ಬಹುದು, ಆದ್ರೆ ಇಲ್ಲಿ ಮಾತ್ರ ಚೇಂಜ್ ಆಗಂಗಿಲ್ಲ. ಇಸ್ ಇಟ್ ಕ್ಲಿಯರ್ ಗೈಸ್? ಸೊ ಈಗ ನಾವು ಥರ್ಡ್ ಪಾಯಿಂಟ್ ನಾವು ನೋಡೋಣ. ಸೊ ಇದು ಪಾಯಿಂಟ್ ನಂಬರ್ 3 ಗೈಸ್. ಸೊ ಪಾಯಿಂಟ್ ನಂಬರ್ 3 ರಿಪೋರ್ಟಿಂಗ್ ವರ್ಬ್ ಅಂತ ಇದೆ. ಇಸ್ ಇಟ್ ಕ್ಲಿಯರ್? ಅದರಲ್ಲೂ ಒಂದು ಪಾಯಿಂಟ್ ಇದೆ ಗೈಸ್. ಇಲ್ಲಿ ನಾ ಇಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು ಕೂಡ. ಅದರಲ್ಲೂ ಒಂದು ಪಾಯಿಂಟ್ ಆಗಿದೆ ಇಲ್ಲಿ. ಅದರಲ್ಲಿ ಪಾಯಿಂಟ್ ಎ ಅಲ್ಲಿ ಇದ್ದಾಗ ನಾವು ಇಲ್ಲಿ ಅಸರ್ಟಿವ್ ಅಂತ ಇದೆ, ಇಲ್ಲಿ ಕೊಟ್ಟಿದ್ದಾರೆ ಅಸರ್ಟಿವ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಅಸರ್ಟಿವ್ ಅಂತ ನೋಡ್ಬೋದು. ಅಸರ್ಟಿವ್ ಅದರಲ್ಲಿ ನಾವು ಏನೇನ್ ನೋಡ್ಬೋದು ಅಂದ್ರೆ, ಆಗಲೇ ನಾನು ನಿಮ್ಗೆ ಹೇಳಿದ್ದೆ, ನಾವು ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ನಾನು ನಿಮ್ಗೆ ಹೇಳಿದೆ ಗೈಸ್. ಸೊ ಅವಾಗ ಏನಂದಿದೆ ಅಂದ್ರೆ ಸೇ, ಸೇಸ್, ಸೇಡ್. ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದ್ದಾಗ ಇಂಡೈರೆಕ್ಟ್ ಸ್ಪೀಚಿಗೆ ಬರುದಾದರೆ ಸೇಡ್ ಮಾತ್ರ ಬರುತ್ತದೆ. ನಾನು ಇದನ್ನ ನಿಮ್ಗೆ ಈ ಟಾಪಿಕ್ ನಾನು ನಿಮ್ಗೆ ಹೇಳಿದೆ ಗೈಸ್. ಸೊ ನಾನು ಹೇಳಿದಂತ ನಾನು ಹೇಳ್ತಾನೆ ಇಲ್ಲ ಈಗ, ಅಂದ್ರೆ ಇದನ್ನ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಇನ್ನೊಂದ್ಸಲ ನೀವು ಕ್ಲಿಯರಿಟಿ ಕೇಳಿ. ಸೇ, ಸೇಸ್, ಸೇಡ್ ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಇದ್ದಾಗ, ಇದು ನಾವು ಇಂಡೈರೆಕ್ಟ್ ಸ್ಪೀಚ್ ಕನ್ವರ್ಟ್ ಮಾಡುವಾಗ ಸೇಡ್ ಮಾತ್ರ ಬರುತ್ತೆ ಗೈಸ್. ಸೊ ನಾವು ಈ ಟಾಪಿಕ್ ನ ಮುಗಿಸಿದ್ವಿ. ಅಥವಾ ಈಗ ಈ ಜಾಗದಾಗ ಅಂದ್ರೆ ಈಗ ರವಿ ಸೇಸ್, ಸೇ ಅಂತ ಇತ್ತು ಎಕ್ಸಾಂಪಲ್ ಅಲ್ಲಿ, ರವಿ ಸೇ ಅಂತ ಇತ್ತು. ಸೊ ಇಲ್ಲಿ ಇಂಡೈರೆಕ್ಟ್ ಅಲ್ಲಿ ರವಿ ಸೇಡ್ ಅಂತ ಬಂತು. ಸೊ ಇಲ್ಲಿ ಸೇ ಅಂತ ಇತ್ತು, ಅದಕ್ಕೆ ಸೇಡ್ ಅಂತ ಬಂತು. ಅದೇ ಏನಾದ್ರು ರವಿ ಟೆಲ್ ಅಂತ ಇದ್ರೆ, ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ ಗೈಸ್? ಈಗ ರವಿ ಸೇ ಅಂತ ಇತ್ತು, ನಾವು ಸೇಡ್ ಅಂತ ಮಾಡಿದ್ವಿ ಇಂಡೈರೆಕ್ಟ್ ಅಲ್ಲಿ. ಇದು ಡೈರೆಕ್ಟ್ ಸ್ಪೀಚ್, ಅದನ್ನ ನಾವು ಹೋಗಿ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ನಾವು ಮಾಡಿದ್ವಿ. ಅದೇ ಏನಾದ್ರು ಸೇಸ್ ಇರ್ಲಾರ್ದೆ ರವಿ ಟೆಲ್ ಅಂತ ಇದ್ರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ, ನಾವು ಇಂಡೈರೆಕ್ಟ್ ಸ್ಪೀಚ್ ಆಗಿ ಏನಾಗುತ್ತೆ ಅಂದ್ರೆ, ಇದು ಟೆಲ್ ಆಗಿದೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ,
ಅದೇ ಹೋಗಿ ಇಂಡೈರೆಕ್ಟ್ ಸ್ಪೀಚ್ ಆಗಿ ಟೋಲ್ಡ್ ಆಗುತ್ತೆ. ಇಂಡೈರೆಕ್ಟ್ ಸ್ಪೀಚ್ ಟೋಲ್ಡ್ ಆಗುತ್ತೆ. ಈಗ ನಾವು ಡೈರೆಕ್ಟ್ ಸ್ಪೀಚ್ ನಾವು ಟೆಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ ಕ್ವಶನ್ ಹೇಗೆ ಕೇಳ್ತಾರೆ ಅಂದ್ರೆ, ಈಗ ಡೈರೆಕ್ಟ್ ಸ್ಪೀಚ್ ಆಗಿದೆ, ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಆಗಿ ನೀವು ಮಾಡಿ ಅಂತ ನಿಮ್ ಪ್ರಶ್ನೆ ಬೀಳುತ್ತೆ. ಸೊ ಈ ಪ್ರಶ್ನೆ ಬಿದ್ದಾಗ ನಿಮಗೆ ಇದು ಟೆಲ್ ಇದ್ದಿದ್ದು ಇದು ಡೈರೆಕ್ಟ್ ಸ್ಪೀಚ್, ಇದು ಟೋಲ್ಡ್ ಇದ್ದಿದ್ದು ಇದು ಇಂಡೈರೆಕ್ಟ್ ಸ್ಪೀಚ್ ಗೈಸ್. ಸೊ ಇದು ಈ ಸೇ ಬಂದ್ರೆ ನಾವು ಸೇಡ್ ಬರಿಬಹುದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ, ಅದೇ ಟೆಲ್ ಬಂದ್ರೆ ನಾವು ಟೋಲ್ಡ್ ಬರಿಬೇಕು. ನೀವು ಫಸ್ಟ್ ಕ್ವಶನ್ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಆನ್ಸರ್ ಅಲ್ಲೇ ಇರುತ್ತೆ ಗೈಸ್. ಇದು ಟೆಲ್ ಅಂತ ಇದೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ, ನಾವು ಅದನ್ನ ಟೋಲ್ಡ್ ಅಂತ ಮಾಡಬೇಕು. ಮತ್ತೆ ಸೇನು ಬರಲ್ಲ ಟೆಲ್ಲು ಬರಲ್ಲ. ಥರ್ಡ್ ಪಾಯಿಂಟ್ ಟಾಕ್ ಅಂತ ಬರುತ್ತೆ. ರವಿ ಟಾಕ್ ಅಥವಾ ರವಿ ಟಾಕ್ ಅಂತ ಇದೆ, ರಮೇಶ್ ಟಾಕ್ ಬರುತ್ತೆ. ಹಾಗ ಬಂದಾಗ ನಾವು ಟಾಕ್ ಇದ್ದಿದ್ದು ನಾವು ಟಾಕ್ಡ್ ಅಂತ ಮಾಡಬೇಕು ಇಂಡೈರೆಕ್ಟ್ ಅಲ್ಲಿ. ಈಗ ಡೈರೆಕ್ಟ್ ಅಲ್ಲಿ ಟಾಕ್ ಅಂತ ಇದೆ, ಅದನ್ನ ನಾವು ಕನ್ವರ್ಟ್ ಮಾಡುವಾಗ ಇಂಡೈರೆಕ್ಟ್ ಅಲ್ಲಿ ನಾವು ಟಾಕ್ಡ್ ಅಂತ ಬರಿಬೇಕು. ಸೊ ಇದು ರಿಪೋರ್ಟಿಂಗ್ ವರ್ಬ್ ಅಲ್ಲಿ ಫಸ್ಟ್ ಪಾಯಿಂಟ್ ಅಸರ್ಟಿವ್ ಅಂದ್ರೆ. ಇದು ಅಸರ್ಟಿವ್ ಅಂದ್ರೆ ಈಗ ನಿಮ್ಗೆ ಏನಾಯ್ತಂದ್ರೆ, ಇದು ಪಾಯಿಂಟ್ ನಂಬರ್ 1 ಎ ರಿಪೋರ್ಟಿಂಗ್ ವರ್ಬ್ ಅಲ್ಲಿ ಅಸರ್ಟಿವ್. ಅಸರ್ಟಿವ್ ಒಳಗಡೆ ಇದು ಇಷ್ಟು. ಸೊ ನಾವು ಅಸರ್ಟಿವ್ ಏನಂದ್ರೆ ನಾವು ನೋಡಿದ್ವಿ, ನಾವು ರಿಪೋರ್ಟಿಂಗ್ ವರ್ಬ್ ಅಲ್ಲಿ ಫಸ್ಟ್ ಪಾಯಿಂಟ್ ನಾವು ನೋಡಿದ್ವಿ. ಸೊ ನಾವು ಸೆಕೆಂಡ್ ಪಾಯಿಂಟ್ ನಾವು ನೋಡ್ಬೇಕು ಈಗ ರಿಪೋರ್ಟಿಂಗ್ ವರ್ಬ್ ಅಲ್ಲಿ. ಸೊ ಈಗ ನಾವು ಸೆಕೆಂಡ್ ಪಾಯಿಂಟ್ ನಾವು ನೋಡೋಣ. ಲೆಟ್ ಸಿ. ಸೊ ನಾವು ಏನ ನೋಡಿದ್ವಿ, ಈಗ ನಾವು ಬಿ ನ ನೋಡೋಣ. ಸೊ ಬಿ ಏನಿದೆ ಅಂದ್ರೆ ಇಂಟರ್ಗೇಟಿವ್ ಅಂತ ಇದೆ. ಇಂಟರ್ಗೇಟಿವ್ ಅಲ್ಲಿ ಆಸ್ಕ್ ಇದ್ದಿದ್ದು ಆಸ್ಕ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಗೈಸ್. ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಇಂಟರ್ಗೇಟಿವ್ ಇದ್ದಿದ್ದು ಇಂಟರ್ಗೇಟಿವ್ ಅಲ್ಲಿ ಆಸ್ಕ್ ಇದ್ದಿದ್ದು ಆಸ್ಕ್ಡ್ ಆಗುತ್ತೆ. ಸೊ ಈ ಟಾಪಿಕ್ ನಾವು ಮುಗೀತು. ಈಗ ಬಿ ಟಾಪಿಕ್ ಮುಗೀತು. ಈಗ ಸಿ ಟಾಪಿಕ್ ಬರೋಣ. ಎಕ್ಸ್ಲೋಮೆಟ್ರಿ. ಎಕ್ಸ್ಲೋಮೆಟ್ರಿ ಇದ್ದಿದ್ದು ನಮ್ಗೆ ಎಕ್ಸ್ಕ್ಲೈಮ್ಡ್ ಆಗಿ ನಾವು ಮಾಡ್ಬೇಕು ಗೈಸ್. ಇಲ್ಲಿ ಇದು ಎಕ್ಸ್ಲೋಮೆಟ್ರಿ ಅಂತ ಇದೆ. ಈಗ ನಾವು ಇದನ್ನ ಎಕ್ಸ್ಕ್ಲೈಮ್ಡ್, ಇದು ಡೈರೆಕ್ಟ್ ಇದು ಇಂಡೈರೆಕ್ಟ್. ಇಸ್ ಇಟ್ ಕ್ಲಿಯರ್ ಗೈಸ್? ಸೊ ಈಗ ನಾವು ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಅಂದ್ರೆ ಪಾಯಿಂಟ್ಸ್ ಎಲ್ಲ ಮುಗೀತು, ಎ ಬಿ ಸಿ, ಸಿ ಇಸ್ ದ ಲಾಸ್ಟ್. ಸೊ ಈಗ ನಾವು ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಪಾಯಿಂಟ್ ನಂಬರ್ 4 ಅಲ್ಲಿ ಸಮ್ ಅದರ್ ಪ್ರೊನೌನ್ಸ್ ಅಂತ ಇದೆ ಇಲ್ಲಿ. ಸೊ ಇದರಲ್ಲಿ ನಮ್ಗೆ ಬರೋದು 2 ವರ್ಡ್ ಬರುತ್ತೆ ನಮಗೆ ಇದರಲ್ಲಿ. ಸೊ ಒಂದೇ ವರ್ಡ್ ಏನಂದ್ರೆ ಹಿಯರ್. ಹಿಯರ್ ಇದು ಡೈರೆಕ್ಟ್ ಸ್ಪೀಚ್ ಗೈಸ್. ಸೊ ಅದು ಇಂಡೈರೆಕ್ಟ್ ಆದಾಗ ನಮ್ಗೆ ಅದು ದೇರ್ ಆಗಿ ಕನ್ವರ್ಟ್ ಆಗುತ್ತೆ ಗೈಸ್. ಸೊ ಸೆಕೆಂಡ್ ವರ್ಡ್ ಇಸ್ ದಿಸ್. ದಿಸ್ ಅಂದ್ರೆ ಇದು. ಇದು ನಮ್ಗೆ ಇಂಡೈರೆಕ್ಟ್ ಆದಾಗ ದ್ಯಾಟ್ ಆಗುತ್ತೆ ಗೈಸ್. ಇದು ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಬಂದಿತ್ತು ಗೈಸ್. ಏನಂದ್ರೆ ರವಿ ಸೇಸ್, ರವಿ ಸೇ ಐ ಆಮ್ ರೀಡಿಂಗ್. ಬರೇ ಅದನ್ನೇ ಬಿಟ್ಬಿಟ್ಟು ಇನ್ನೊಂದು ವರ್ಡ್ ನಾವು ಕ್ರಿಯೇಷನ್ ಮಾಡೋಣ, ಇನ್ನೊಂದು ಸೆಂಟೆನ್ಸ್ ನಾವು ಕ್ರಿಯೇಟ್ ಮಾಡೋಣ. ಈಗ ನಾವು ಇದನ್ನೆಲ್ಲ ತೆಗೆದುಬಿಡೋಣ, ಇನ್ನೊಂದು ಸೆಂಟೆನ್ಸ್ ನಾವು ಓನ್ ಆಗಿ ಕ್ರಿಯೇಟ್ ಮಾಡೋಣ. ರವಿ, ರವಿ ಸೇ I am playing cricket. ಸೊ ಗೈಸ್ ಇದು ಡೈರೆಕ್ಟ್ ಸ್ಪೀಚ್ ಗೈಸ್. ಸೊ ನಾವು ಇದನ್ನ ಇಂಡೈರೆಕ್ಟ್ ಆಗಿ ಮಾಡೋಣ. ನೀವು ಇದನ್ನ ನೋಟ್ ಮಾಡ್ಕೊಳ್ಳಿ ಒಂದ್ ಕಡೆ. ರವಿ ಸೇ ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್. ಇದನ್ನ ಇಲ್ಲೊಂದು ಕಾಮ ಹಾಕ್ಬಿಟ್ರೆ ಮುಗೀತು. ಇದೊಂದು ಸೆಂಟೆನ್ಸ್ ಆಯ್ತು ಗೈಸ್. ಇದೊಂದು ಕ್ವಶನ್. ಈಗ ನಾನೇ ಒಂದು ಕ್ವಶನ್ ಆಗಿ ಕ್ರಿಯೇಟ್ ಮಾಡಿದೆ. ರವಿ ಸೇ ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ನಾವು ಇದು ಡೈರೆಕ್ಟ್ ಸ್ಪೀಚ್. ಇದು ಏನಿದೆ ಇದು ಈಗ ಡೈರೆಕ್ಟ್ ಸ್ಪೀಚ್ ಆಗಿದೆ. ನಾವು ಇದನ್ನ ಇಂಡೈರೆಕ್ಟ್ ಸ್ಪೀಚ್ ಆಗಿ ಕನ್ವರ್ಟ್ ಮಾಡೋಣ ಗೈಸ್ ಈಗ. ಸೊ ನಾವು ಇದನ್ನ ರಬ್ ಮಾಡೋಣ. ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಈಗ ನಾನು ಇದನ್ನ ರಬ್ ಮಾಡ್ತಾ ಇದ್ದೀನಿ. ಈಗ
ಸೊ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನೇನು ಬರುತ್ತೆ? ಇಂಡೈರೆಕ್ಟ್ ಸ್ಪೀಚ್ ನೋಡಿ, Ravi said, correct? Ravi said that. Ravi said that he was playing cricket. ಇದು ಇಂಡೈರೆಕ್ಟ್ ಸ್ಪೀಚ್. ಸೊ ನಾವು ಹೇಳಿದ್ವಿ ರವಿ ಸೇಡ್ ದ್ಯಾಟ್ ಹಿ ವಾಸ್ ಪ್ಲೇಯಿಂಗ್ ಕ್ರಿಕೆಟ್. ಇಲ್ಲಿ ದ್ಯಾಟ್ ಬತ್ತಲ್ವಾ ಗೈಸ್? ದಿಸ್ ಇದ್ದಿದ್ದು ಏನಾಗುತ್ತೆ? ದಿಸ್ ಇದ್ದಿದ್ದು ದ್ಯಾಟ್ ಆಗುತ್ತೆ. ದಿಸ್ ಇದ್ದಿದ್ದು ದ್ಯಾಟ್. ಸೊ ಗೈಸ್, ಇಸ್ ಇಟ್ ಕ್ಲಿಯರ್? ಇದು ಡೈರೆಕ್ಟ್, ಇದು ಇಂಡೈರೆಕ್ಟ್. ದಿಸ್ ಅಂದ್ರೆ ಡೈರೆಕ್ಟ್, ದ್ಯಾಟ್ ಅಂದ್ರೆ ಇಂಡೈರೆಕ್ಟ್. ಸೊ ಈ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿದ್ರೆ ಈಗ ನಾವು ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಸೊ ಇದು ಲಾಸ್ಟ್ ಪಾಯಿಂಟ್ ಗೈಸ್ ಇದರಲ್ಲಿ. ಸೊ ಸಮ್ ಟೈಮ್ಸ್ ಆಫ್ ಆಕ್ಷನ್ ಅಂತ ಇದೆ, ಇದು ಲಾಸ್ಟ್ ಪಾಯಿಂಟ್. ಸೊ ನಾವು ಅದರಲ್ಲಿ ಬರೋದೇನೇನಂತ ನಾವು ಹೇಳ್ತಾ ಇದ್ವಿ ನೋಡಿ, ಇದನ್ನ ನೀವು ನೋಟ್ ಮಾಡ್ಕೋಬೇಕು ಗೈಸ್. ಇದು ಇಂಪಾರ್ಟೆಂಟ್ಲಿ ಲಾಸ್ಟ್ ನೈಟ್ ಇದಕ್ಕೆ ನಾವು ಏನ್ ಕರಿತೀವಿ ಅಂತ ಹೇಳಿದ್ದಾರೆ. ನಾವು ಲಾಸ್ಟ್ ನೈಟ್ ಇದ್ದಿದ್ದಕ್ಕೆ ನಾವು ಪ್ರೀವಿಯಸ್ ನೈಟ್ ಅಂತ ಕರಿತೀವಿ ಗೈಸ್. ಇದು ಡೈರೆಕ್ಟ್ ಸ್ಪೀಚ್, ಇದು ಇಂಡೈರೆಕ್ಟ್ ಸ್ಪೀಚ್. ಈಗ ನಾವು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಲಾಸ್ಟ್ ನೈಟ್ ಅಂತ ಕರಿತೀವಿ. ಇದನ್ನೇ ನಾವು ಕನ್ವರ್ಟ್ ಮಾಡಿದಾಗ ಇಂಡೈರೆಕ್ಟ್ ಸ್ಪೀಚ್ ಆಗಿ ನಾವು ಪ್ರೀವಿಯಸ್ ನೈಟ್ ಅಂತ ಕರಿತೀವಿ. ಸೊ ನಾವು ನೆಕ್ಸ್ಟ್ ಹೋಗೋಣ. ಎಸ್ಟರ್ಡೇ ಅಂತ ಇದೆ ಗೈಸ್, ಇಲ್ಲಿ ಎಸ್ಟರ್ಡೇ ಅಂತ ಇದೆ ಇಲ್ಲಿ ಡೈರೆಕ್ಟ್ ಸ್ಪೀಚ್ ಅಲ್ಲಿ. ಸೊ ಅದೇ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಪ್ರೀವಿಯಸ್ ಡೇ ಅಂತ ಬರುತ್ತೆ. ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಪ್ರೀವಿಯಸ್ ಡೇ ಅಂತ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್, ಟುಡೇ. ಇದು ಡೈರೆಕ್ಟ್ ಸ್ಪೀಚ್ ಗೈಸ್, ಟುಡೇ ಈಸ್ ಡೈರೆಕ್ಟ್ ಸ್ಪೀಚ್. ನಾವು ಇಂಡೈರೆಕ್ಟ್ ಸ್ಪೀಚ್ ಹೋದಾಗ ಪ್ರೆಸೆಂಟ್ ಡೇ. ಸೊ ನಾವು ನೆಕ್ಸ್ಟ್ ಪಾಯಿಂಟ್ ಹೋದಾಗ ಲಾಸ್ಟ್ ಇಯರ್. ಇದು ತುಂಬಾ ಸಲ ಬರುತ್ತೆ ಗೈಸ್, ಇದು ಲಾಸ್ಟ್ ಇಯರ್ ಅನ್ನೋದು ಇದು ತುಂಬಾ ಸಲ ಬರುತ್ತೆ ಇದು. ಸೊ ಇದು ಡೈರೆಕ್ಟ್ ಸ್ಪೀಚ್ ಅಲ್ಲಿ ಲಾಸ್ಟ್ ಇಯರ್ ಅಂತ ಇದೆ, ಅದನ್ನೇ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಮಾಡಿದ್ರೆ ಪ್ರೀವಿಯಸ್ ಇಯರ್ ಅಂತ ಬರುತ್ತೆ ಗೈಸ್. ಸೊ ನಾವು ಲಾಸ್ಟ್ ಇಯರ್ ನಾವು ಇಂಡೈರೆಕ್ಟ್ ಸ್ಪೀಚ್ ಮಾಡಿದಾಗ ಪ್ರೀವಿಯಸ್ ಇಯರ್ ಅಂತ ಬಂತು. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಕ್ವಶನ್ ಬೀಳುತ್ತೆ ಗೈಸ್. ಈಗ ನೀವು ವಾರ್ಷಿಕ ಪರೀಕ್ಷೆ ಎಲ್ಲ ಆಗ್ತಾ ಇದೆ ಅಲ್ವಾ, ಇದು ಕ್ವಶನ್ ಬೀಳುತ್ತೆ ಅದಕ್ಕೆ. ಸೊ ಇಲ್ಲಿ ತಕ ಇದು FA1, FA3 ಮತ್ತೆ SA1 ಒಳಗಡೆ ಇದು ಕ್ವಶನ್ ಬಿದ್ದಿದೆ. ಇದು ಲಾಸ್ಟ್ ಇಯರ್ ಏನಿದೆ ಅಲ್ವಾ, ಇದು ಪ್ರೀವಿಯಸ್ ಇಯರ್ ಅಂತ ಇದು ಇತ್ತು ಕ್ವಶನ್. ಸೊ ಅದ್ರ ಸಲುವಾಗಿ ನಾವು ಇವತ್ತು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಆಗಿ ನಾವು ಒಂದು ವಿಡಿಯೋ ಮಾಡಿದ್ವಿ. ಅದ್ರ ಸಲುವಾಗಿ ನಾವು ಇದು ಡೈರೆಕ್ಟ್ ಇದ್ದು ಇಂಡೈರೆಕ್ಟ್ ಹೇಗಾಗುತ್ತೆ ಅಂತ ನಾವು ಡಿಟೇಲ್ ಆಗಿ ನಿಮ್ಗೆ ತಿಳಿಸ್ತಾ ಹೋಗಿದ್ವಿ. ಸೊ ಇದು ಅದರಲ್ಲಿ ಬರುವ ಪ್ರಮುಖ ಪಾಯಿಂಟ್ಸ್ಗಳು. ಸೊ ಇದರಿಂದ ನಾವು 2 ಎಕ್ಸಾಂಪಲ್ ನಾವು ನೋಡೋಣ ಈಗ. ಸೊ ಗೈಸ್, ಎಕ್ಸಾಂಪಲ್ ನಂಬರ್ 1, ರಾಕೇಶ್ ಸೇಡ್ ಐ ಆಮ್ ವೇಟಿಂಗ್ ಹಿಯರ್. ರಾಕೇಶ್ ಹೇಳ್ತಾನೆ, ನಾನು ವೇಟ್ ಮಾಡ್ತಾ ಇದ್ದೀನಿ ಇಲ್ಲಿ, ಕಾಯ್ತಾ ಇದ್ದೀನಿ ನಾನು ಇಲ್ಲಿ ಅಂತ. ಸೊ ಆನ್ಸರ್ ಏನಾಗುತ್ತೆ ಇಂಡೈರೆಕ್ಟ್ ಆಗಿ? ರಾಕೇಶ್ ಸೇಡ್ ದ್ಯಾಟ್ ಹಿ ವಾಸ್ ವೇಟಿಂಗ್ ದೇರ್. ಇಲ್ಲಿ ಹಿಯರ್ ಇತ್ತು, ಇಲ್ಲಿ ದೇರ್ ಬಂತು, ಇದು ಪಾಯಿಂಟ್ಸ್ ಅಲ್ಲಿ ಇದೆ. ಸೊ ದಿಸ್ ಇಸ್ ದ ಕ್ವಶನ್, ದಿಸ್ ಇಸ್ ದ ಆನ್ಸರ್. ಇದು ಡೈರೆಕ್ಟ್, ಇದು ಇಂಡೈರೆಕ್ಟ್ ಗೈಸ್. ಸೊ ನಾವೀಗ ಸೆಕೆಂಡ್ ಕ್ವಶನ್ ನಾವು ನೋಡೋಣ. ಎಕ್ಸಾಂಪಲ್ ಅಲ್ಲಿ ಸಾನಿಯಾ ಸೇಸ್ ಐ ಆಮ್ ರೀಡಿಂಗ್ ಹಿಯರ್ ಎಸ್ಟರ್ಡೇ. ಸಾನಿಯಾ ಹೇಳ್ತಾ ಇದ್ದಾಳೆ, ನಾನು ಓದ್ತಾ ಇದ್ದೀನಿ, ನಿನ್ನೆ ಓದ್ತಾ ಇದ್ದೆ. ಅದೇ ಆನ್ಸರ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಸಾನಿಯಾ ಸೇಡ್ ದ್ಯಾಟ್ ಶಿ ವಾಸ್ ರೀಡಿಂಗ್ ದೇರ್ ಪ್ರೀವಿಯಸ್ ಡೇ. ಇದು ಪ್ರೀವಿಯಸ್ ಇಷ್ಟು ಮುಖ್ಯ ಗೈಸ್. ನಿಮ್ಗೆ ಪ್ರೀವಿಯಸ್ ಅನ್ನೋದು ತುಂಬಾ ಮುಖ್ಯ ಗೈಸ್. ಇದು ಪ್ರೀವಿಯಸ್ ಏನಿದೆ ಅಲ್ವಾ, ಇದು ತುಂಬಾ ಮುಖ್ಯ.
ಅಂದ್ರೆ ಇದು ಏನ್ ಆಗಿದೆ ಪಾಸ್ಟ್ ಅಲ್ಲಿ ಅನ್ನೋದು ನಮ್ಗೆ ಇದು ಪ್ರೀವಿಯಸ್ ಇಂದಾನೆ ನಮ್ಗೆ ಗೊತ್ತಾಗೋದು. ಸೊ ಸಾನಿಯಾ ಸೇಡ್ ದಟ್ ಶಿ ವಾಸ್ ರೀಡಿಂಗ್ ದೇರ್ ಪ್ರೀವಿಯಸ್ ಡೇ. ಇಲ್ಲಿನೂ ಹಿಯರ್ ಇದೆ, ಇಲ್ಲಿ ದೇರ್ ಬಂತು ಗೈಸ್. ಸೊ ಗೈಸ್, ಇದೇ ಡೈರೆಕ್ಟ್ ಸ್ಪೀಚ್ ಟು ಇಂಡೈರೆಕ್ಟ್ ಸ್ಪೀಚ್. ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತು ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.